ಅಷ್ಟೊಂದು ಬುಲೆಟ್ಸ್ ಅವನ ಮೈ ಹೊಕ್ಕಿದ್ರು ಹೇಗ್ ಬದುಕೊಂಡ? ಆಶ್ಚರ್ಯವಾಗಿದೆಯಲ್ಲ. ಪೊಲೀಸ್ ರಕ್ಷಣೆಯಲ್ಲಿರೋ ಧನುಷ್ ಜ್ಞಾನ ಬಂದ್ ಕೂಡ್ಲೆ ಮೊದಲು ನಿಮ್ ಹೆಸರನ್ನೇ ಹೇಳ್ತಾನೆ. ಇಂಜೆಕ್ಷನ್ ನಾಲ್ಕು ದಿಕ್ಕಿನಲ್ಲೂ ನಿನ್ನ ಬೇಟೆಯಾಡಕ್ಕೆ ಪೊಲೀಸ್ನವ್ರು ಕಾದಿದ್ದಾರೆ. ತಪ್ಪಿಸ್ಕೊಳಕ್ ನೋಡಿದ್ರೆ ನಿನ್ ಜೀವ ಉಳಿಯೋದಿಲ್ಲ. ಧನುಷ್ನ ಕೊಲೆ ಮಾಡಿದವ್ರ ಕಣ್ಣಿಗೆ ಮಣ್ಣೆರಚಬೇಕು ಅಂತಾನೆ ನಾನು ಅವನ ದೇಹನ ಇಂಟೆನ್ಸಿವ್ ಕೇರ್ ಯೂನಿಟ್ ನಲ್ಲಿ ಇಟ್ಟಿದ್ದೆ. ಯಾಕೆಂದ್ರೆ ಧನುಷ್ ಜೀವಂತವಾಗಿದ್ದಾನೆ ಅಂತ ಗೊತ್ತಾದ್ರೆ ಅವರಿಗೆ ರಾತ್ರಿ ಹೊತ್ತು ನೆಮ್ಮದಿಯಾಗಿ ಮಲಗೋದಕ್ಕೂ ಸಾಧ್ಯ ಇಲ್ಲ. ಎಲ್ಲಿ ಧನುಷ್ ತಮ್ಮ ಹೆಸರನ್ನ ಪೊಲೀಸ್ನವ್ರಿಗೆ ಹೇಳ್ಬಿಡ್ತಾನೋ ಅಂತ ಪ್ರತಿ ಕ್ಷಣ ಭಯದಿಂದ ಕೊರಗ್ತಾನೆ ಇರ್ತಾರೆ. ಸರ್, ನಿನ್ನೆ ರಾತ್ರಿ ಕೂಡ ಧನುಷ್ ಕೊಲೆ ಪ್ರಯತ್ನ ನಡೀತು. ಧನುಷ್ ಬದುಕ್ ಬಂದ್ರೆ ಅದು ಅವ್ರಿಗೆ ಸಾವಾಗತ್ತೆ. ಅದಕ್ಕೆ ನಾ ಧನುಷ್ನ ಜೀವಂತವಾಗಿಡಕ್ ಪ್ರಯತ್ನ ಪಡ್ತಾ ಇದ್ದೀನಿ ಸರ್. ಇದು ಯಾಕೆ ಸಾಧ್ಯ? ಖಂಡಿತ ಸಾಧ್ಯ ಇದೆ ಸರ್. ಬೆಂಗಳೂರು ಸೆಂಟ್ರಲ್ ಜೈಲ್ನಲ್ಲಿ ಧನುಷ್ ಪ್ರತಿರೂಪವಾಗಿರೋ ಒಬ್ಬ ಖೈದಿ ಇದ್ದಾನೆ. ಆ ಖೈದಿಗೆ ನಾನು ಇನ್ಸ್ಪೆಕ್ಟರ್ ಧನುಷ್ ರೂಪ ಕೊಡ್ತೀನಿ. ಅಷ್ಟೇ ಅಲ್ಲ, ಅವನ ಮೂಲಕ ದೇಶದ್ರೋಹ ಮಾಡ್ತಿರೋ ಆ ಹಸುವಿನ ವೇಷದ ಹೆಬ್ಬುಲಿಗಳನ್ನ ಭೇಟಿ ಆಡ್ತೀನಿ. ವೆರಿ ಗುಡ್. ಈಗ ನನ್ನಿಂದೇನಾಗಬೇಕು? ಸರ್, ಧನುಷ್ ಸತ್ತಿರೋ ವಿಷಯ ಪ್ರೆಸ್ನಿಂದ ಪಬ್ಲಿಕ್ನಿಂದ ಅಷ್ಟೇ ಯಾಕೆ, ಅವ್ರ ಮನೆಯವ್ರಿಗೂ ಗೊತ್ತಾಗದ ಹಾಗೆ ಮುಚ್ಚಿಡಬೇಕು. ಧನುಷ್ ಬದುಕಿದ್ದಾನೆ, ಅವನಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ಮಾತ್ರ ಹೇಳಬೇಕು. ಅವ್ರಿಗೆ ಯಾವಾಗ ಪ್ರಜ್ಞೆ ಬರುತ್ತೆ ಅಂತ ಹೇಳಿದ್ರು? ಅದು ಈಗಲೇ ಏನು ಹೇಳಕ್ಕಾಗಲ್ಲ ಅಂದ್ರು. ಧನುಷು ಕೋಮಾದಲ್ಲಿರೋದ್ರಿಂದ ಸರಿ ಹೋಗೋದಕ್ಕೆ ವಾರಗಳೇ ಆಗತ್ತೋ ತಿಂಗಳೇ ಆಗತ್ತೋ ಗೊತ್ತಿಲ್ಲ ಅಂದ್ರು. ನಾನು ಅವ್ರನ್ನ ಹತ್ರದಿಂದ ನೋಡಬಹುದಾ? ಅದು ಮಮ್ಮಿ, ಅಪ್ಪನ ಹತ್ರ ನನ್ನ ಕರ್ಕೊಂಡೋಗು ಪ್ಲೀಸ್. ಬೇಡ ಮರಿ, ಅಪ್ಪ ನಿದ್ದೆ ಮಾಡ್ತಿದಾರಲ್ವಾ, ಅವ್ರಿಗೆ ಎಚ್ಚರ ಆದ್ಮೇಲೆ ನಾವೆಲ್ಲ ಹೋಗವ್ರನ್ನ ನೋಡೋಣ. ಪೊಲೀಸ್ ಅಂಕಲ್, ಅಪ್ಪಂಗೆ ಯಾವಾಗ ಎಚ್ಚರ ಆಗುತ್ತೆ? ನನ್ ಜೊತೆ ಯಾವಾಗ ಮಾತಾಡ್ತಾರೆ? ಹೇಳಿ ಅಂಕಲ್, ಪ್ಲೀಸ್ ಅಂಕಲ್, ಪ್ಲೀಸ್. ಒಂದೇ ಒಂದ್ಸಲ ಅವ್ರನ್ನ ನೋಡೋದಕ್ಕೆ ಅವಕಾಶ ಮಾಡ್ಕೊಡಿ ಪ್ಲೀಸ್. ಸರಿ, ಆದ್ರೆ ನೀವು ಧನುಷ್ನ ದೂರದಿಂದ ಮಾತ್ರ ನೋಡ್ಬೋದು. ಬನ್ನಿ. ಸಮಾಧಾನ ಮಾಡ್ಕೊ, ಎಲ್ಲ ಸರಿ ಹೋಗುತ್ತೆ.
ಆಸ್ಪತ್ರೆಯಲ್ಲಿ ಧನುಷ್ ಜೀವಕ್ಕೆ ಅಪಾಯ ಇದೆ. ನಿನ್ನೆ ಕೂಡ ಅವನ ಕೊಲೆ ಪ್ರಯತ್ನ ನಡೀತು. ಅವನಿಲ್ಲೇ ಇದ್ರೆ ಯಾವ ಕ್ಷಣದಲ್ಲಿ ಯಾರು ಏನ್ ಬೇಕಾದರೂ ಮಾಡಬಹುದು. ಅದಕ್ಕೆ ಅವನ್ನ ಬೇರೆ ಕಡೆಗೆ ರಹಸ್ಯವಾಗಿ ಸಾಗಿಸ್ತಾ ಇದ್ದೀವಿ. ಆ ಜಾಗ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರಿಗೆ ಬಿಟ್ಟು ಬೇರೆ ಯಾರಿಗೂ ತಿಳಿಯೋದಿಲ್ಲ. ಅವನು ಎತ್ ಕೂತ್ಕೊಂಡು ಮಾತಾಡೋ ಹಾಗಾದ ತಕ್ಷಣ ನಾನೇ ಅವನ್ನ ಕರ್ಕೊಂಡ್ಬರ್ತೀನಿ. ಅದ್ ಹ್ಯಾಕ್ ಸಾಧ್ಯ ಅಣ್ಣ? ಇನ್ಸ್ಪೆಕ್ಟರ್ ಧನುಷ್ನ ಹೋಲೋ ವಿಷ್ಣು ದಾದ ನಿಮ್ ಡಿಪಾರ್ಟ್ಮೆಂಟ್ಗೆನೂ ಸಿಕ್ಬಿಟ್ಟ. ನೀವೇನೋ ಅವನ ಧನುಷ್ ಮಾಡ್ಬಿಟ್ರಿ. ಆದ್ರೆ ಧನುಷ್ ಮನೆಯವರು ವಿಷ್ಣು ದಾದನ ಧನುಷ್ ಅಂತ ಹ್ಯಾಗ್ ನಂಬ್ತಾರೆ? ಇಂಥ ತೀರ್ಮಾನಕ್ಕೆ ಬರೋಕ್ ಮುಂಚೆ ಸ್ವಲ್ಪ ಯೋಚಿಸೋದು ಒಳ್ಳೇದಣ್ಣ. ಆ ದೇಶ ಪ್ರೇಮಿ ಧನುಷ್ ಎಲ್ಲಿ? ಈ ದುಷ್ಟ ಖೈದಿಯಲ್ಲಿ? ಎಷ್ಟೇ ಕುದಿತಾ ಇರೋ ನೀರಾದ್ರೂ ಸರಿ, ಅದರಿಂದ ಬೆಂಕಿನ ಖಂಡಿತ ಆರಿಸ್ಬೋದು. ನಾವು ನಾಳೆನೆ ಬೆಂಗಳೂರು ಜೈಲ್ಗೆ ಹೋಗೋಣ. ಆ ಖೈದಿಗೆ ಇನ್ಸ್ಪೆಕ್ಟರ್ ಧನುಷ್ ರೂಪ ಕೊಡೋಣ. ಈ ಆತಂಕದ ಜ್ವಾಲಾಮುಖಿನ ಆರಿಸೋ ಶಕ್ತಿ ಅವನೊಬ್ಬನಿಗೆ ಇರೋದು. ಅವನೇ ವಿಷ್ಣು ದಾದ. ಅಲ್ಕಟ್ ನನ್ನ ಮಗನೇ, ಸ್ವಲ್ಪ ಜೋರಾಗದು ಮೋ. ಅಲಲಲಲಲಲಲಲಲಲ. ಇಲ್ಲಿ ಇಲ್ಲಿ ನೋಡ್ಕೊಳ್ತೀನಿ. ನಿನ್ನ ಕಿವಿಗೆ ಹಾಕಿರೋ ಹತ್ ಕಟ್ಕನ ನಿನ್ನ ಕಿವಿ ಸಮೇತ ಕಿತ್ತು ಹಾಕ್ಲಿಲ್ಲ. ನನ್ನ ಹೆಸರು ಅಪ್ಪಯ್ಯನೇ ಅಲ್ಲ. ಹತ್ ಕಡ್ಗ ನನ್ನ ಕಿವಿನಲ್ಲೂ ಇದೆ. ಇವನ್ಯಾವನು ನನ್ನ ಮೇಲೆ ಚಾಲೆಂಜ್ ಮಾಡ್ತಿರೋನು? 6 ತಿಂಗಳು ನಾನು ಇಲ್ಲಿ ಕಂಬಿ ಎಣಿಸೋದು. ನಾನು ಆಚೆ ಬರ್ತಿದ್ದ ಹಾಗೆ ನಿನ್ನ ಕೈಗೆ ಹಾಕಿರೋ ಕಡಗ ಸಮೇತ ನಿನ್ ಕೈ ಕತ್ತರಿಸ್ಬಿಡ್ತೀನಿ. ತಿಗಣೆ ನನ್ನ ಮಗನೇ, ಯಾರ್ ಕಿವಿಲಿರೋ ಹತ್ ಕಡ್ಗಾರೋ ನಿನ್ ಕಿತ್ತಾಕೋದು? ನಾನ್ ನಿನ್ಗೆ ಹೇಳಿಲ್ಲಯ್ಯ. ನನಗೆ ಹೇಳಿಲ್ವಾ? ಓಯ್, ಮತ್ತಿನ್ಯಾರಿಗೋ ಹೇಳ್ದೆ ನೀನು? ಏಯ್ ನೋಡ್ಡ, ನನ್ ಕಿವಿನಲ್ಲೂ ಹತ್ ಕಡ್ಗ ಐತೆ ನೋಡಲೇ. ಯಾಕಣ ಕಾಲ್ ಕೆರ್ಕೊಂಡು ಸುಮ್ಮನೆ ಜಗಳಕ್ಕೆ ಬರ್ತೀಯಾ? ನಿಜವಾಗ್ಲೂ ಹೇಳಿದ್ದು ನಾನು ನಿಂಗಲ್ಲ. ಅಯ್ಯೋ ತಗೊಂಡ ನನ್ನ ಮಗನೇ. ನನ್ಗೆ ಹೇಳ್ದೆ, ನಿಮ್ಮ ಅಪ್ಪನ್ಗೆ ಹೇಳ್ದೆ ನೀನು? ಏನೋ ಅಂದೆ ನೀನು? ಕಡ ಹಾಕಿರೋ ಕೈನ ಕತ್ತರಿಸಿ ಹಾಕ್ಬಿಡ್ತೀಯಾ? ನೋಡಲ್ಲೇ, ನನ್ ಕೈನಲ್ಲೂ ಕಡ ಇದೆ. ಇದನ್ ಮುಟ್ಟೋ 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 ಒಂದ್ಸಲ. ಮುಟ್ಟಲೇ. ಹೋಗೋಣ. ನನ್ನ ಮಗನೇ, ನನ್ ಮೈ ಮುಟ್ತೀಯ ನೀನು? ನನ್ನ ಮಗನೇ, ನನ್ ಮೈಯ ಮುಟ್ತೀಯ ನೀನು? ಏನಡ? ಅಯ್ಯೋ ಪೊಲೀಸ್ ಸಾಹೇಬ್ರೆ, ಪೊಲೀಸ್ ಸಾಹೇಬ್ರೆ, ಹೊಡಿತಾ ಇದ್ದಾನೆ ಸಾಹೇಬ್ರೆ, ಹೊಡಿತಾ ಇದ್ದಾನೆ ಸಾಹೇಬ್ರೆ, ಪೊಲೀಸ್ ಸಾಹೇಬ್ರೆ, ಪೊಲೀಸ್ ಸಾಹೇಬ್ರೆ, ಸಾಹೇಬ್ರೆ, ಬಂದ್ ಕಾಪಾಡಿ ಸಾಹೇಬ್ರೆ, ಸಾಯ್ಬಿಡ್ತಾರೆ ಸಾಹೇಬ್ರೆ. ಇವನವನ ಇವತ್ತು ತಲೆನ ಹೊಡೆದು ಪುಡಿಪುಡಿ ಮಾಡು. ನೀನ್ ಪುಡಿಪುಡಿ ಮಾಡ್ಬೇಕಾದ ಇವನ್ ತಲೆನಲ್ಲ, ಕಲ್ ಬಂಡೆನ. ಆರಾರು ಆರಾರು. ಸರಿಯಾಗಿ ಕೆಲಸ ಮಾಡ. ಎಲ್ರು ಸರಿಯಾಗಿ ಕೆಲಸ ಮಾಡ್ರು. ಯಪ್ಪ ಸರಿಯಾಗಿ ಕೆಲಸ ಮಾಡು. ನಾನು ನಿನ್ಗೆ ಹೇಳಿದ್ದು. ನನಗೆ ಸರ್ ಮಾಡ್ತೀನಿ ಅಣ್ಣ, ಮಾಡ್ತೀನಿ. ನಮಸ್ಕಾರ ನಾಗಣ್ಣ. ಇವತ್ತು ನೀವು ದರ್ಶನ ಕೊಟ್ರಿ ಅಂದ್ಮೇಲೆ ಏನಾದ್ರೂ ಒಂದು ಚಮತ್ಕಾರ ನಡೆಯುತ್ತೆ. ಏನ್ ಚಮತ್ಕಾರ ಅದು?
ಈಗ ಅರಿತನು ನಾಗಣ್ಣ ಈಗ ಅರಿತನು ನಾಗಣ್ಣ ಇಲ್ಲಿಂದ ಕಂಬಿಯ ಕೀಳುವ ದಾರಿಯ ಧನ್ಯವಾದ ನಿನಗೆ ನನ್ನ ಗೆಳೆಯ ಈಗ ನೀನು ಕೀಳು ನಿನ್ನ ಕಂಬಿಯ ಆಗ ನಾನು ಕೀಳುವೆ ನನ್ನ ಕಂಬಿಯ ಆ ಆ ಆ ದತ್ತಾಕೃತನಗರ ತಗದಿನಗಿ ನಿನ್ನದ ದತ್ತಾಕೃತನಗರ ತಗದಿನಗಿ ನಿನ್ನದ ದತ್ತಾಕೃತನಗರದ ದತ್ತಾಕೃತನಗರದ ಆವೋ 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 ಕಜ್ಬಿಡ್ತು ಕಣಣ್ಣ ಏನಾಯ್ತು ನಾವು? ಅಯ್ಯೋ ಹಾವು ಕಜ್ಬಿಡ್ತು ಕಣಣ್ಣ ನನ್ನಿಂದ ತಡ್ಕೊಳಕ್ಕಾಗಲ್ಲಣ್ಣ ಅಯ್ಯೋ ಕಾಪಾಡೋಣ 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 ಅಯ್ಯಯ್ಯಯ್ಯಯ್ಯೋ ಅಯ್ಯಯ್ಯಯ್ಯೋ ಅಯ್ಯಯ್ಯಯ್ಯೋ ಹಾವು ಕಜ್ಬಿಡ್ತು ಕಣಣ್ಣ ಹಾವು ಕಜ್ಬಿಡ್ತು ಕಣಣ್ಣ ನಾನು ಸತ್ತೋಗ್ತೀನಿ ಕಣಣ್ಣ ಏ ವಿಷ್ಣು ಏನಾಯ್ತು ನಿನ್ಗೆ? ಅಯ್ಯೋ ಹಾವು ಕಜ್ಬಿಡ್ತು ಸರ್ ಹಾವೆಲ್ಲಿ ಅಲ್ಲಿ ನೋಡಿ ಸರ್ ಅಲ್ಲಿ ಹೋಗ್ತಾ ಇದ್ದ ನೋಡಿ ಸರ್ ಬಾಲ ನೋಡಿ ಸರ್ ಎಲ್ಲಿ ಕಚ್ಚಿತು ನಿನ್ಗೆ? ಎಲ್ಲಿ ಎಲ್ಲಿ ಅಂತ ನಾನು ಹೇಗೆ ಹೇಳಿ ಸರ್ ಹೌಗೆ ಹೇಳಿ ಸರ್ ಇವ್ನ ಆಸ್ಪತ್ರೆ ಬೇಗ 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 ನೀವು ಅವ್ನು ಕರ್ಕೊಂಡು ಬಿದ್ದವ್ರಲ್ಲ ಅವ್ರ ಕೆಲಸ ಮಾಡಿ. ಹೋಗ್ಬಿಡ್ತೀರಪ್ಪ ಬೇಗ ಕರ್ಕೊಂಡೋಗ್ರಪ್ಪ ಹೋಗಿ ಬರುವೆ ಸಾಹೇಬರೇ ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಅಪ್ಪ ಬಿಡಿ ಇದೆಯಾ ಇಲ್ಲಣ್ಣ ನಿನ್ನ ಹತ್ರ ಇಲ್ಲಣ್ಣ ಇಲ್ಲ ವಿಷ್ಣುದಾದ ತಪ್ಪಿಸ್ಕೊಂಡು ಹೋಗ್ತಿದ್ದಾನೆ. ಏನು ವಿಷ್ಣು ದಾದ ಜೈಲಿಂದ ತಪ್ಪಿಸ್ಕೊಂಡ? ಓ ಮೈ ಗಾಡ್, ಎಂತ ಕೆಲಸ ಆಗೋಯ್ತು? ನೀವೇನು ಯೋಚನೆ ಮಾಡಬೇಡಿ. ಇವತ್ತೇ ಆ ವಿಷ್ಣುದಾದನ್ ಫೋಟೋನ ನ್ಯೂಸ್ ಪೇಪರ್ಗೆ ಟಿವಿ ಸ್ಟೇಷನ್ಗೆ ಕಳಿಸ್ತಾ ಇದ್ದೀನಿ. ಆದಷ್ಟು ಬೇಗ ಅವ್ನು ಕಂಡಿಡಿಬಹುದು. ನೋ ಜೈಲರ್ ನೋ. ವಿಷ್ಣು ದಾದ ತಪ್ಪಿಸ್ಕೊಂಡಿರೋ ವಿಷಯ ನ್ಯೂಸ್ ಪೇಪರ್ ಗಾಲಿ ಟಿವಿ ಸ್ಟೇಷನ್ ಗಾಲಿ ಪೊಲೀಸ್ನವ್ರ ಗಾಲಿ ಗೊತ್ತಾಗ ಕೂಡ್ದು. ಇಟ್ ಹ್ಯಾಸ್ ಬೀನ್ ಡಿಸ್ಕಸ್ಡ್ ಆಲ್ರೆಡಿ ಅಂಡ್ ಇಟ್ ಶುಡ್ ಬಿ ಎ ಟಾಪ್ ಸೀಕ್ರೆಟ್. ಈಗ ನಾವು ಮೊದಲು ಮಾಡಬೇಕಾಗಿರೋ ಕೆಲಸ ಉಪಾಯವಾಗಿ ಅವನು ಎಲ್ಲಿದ್ದಾನೆ ಅಂತ ಕಂಡು ಹಿಡಿಯೋದು. कितना 3 रुपया मनी मनी वन वन जा 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 यार जा ಓಯ್ ಧನುಷ್ ಧನುಷ್ ಯಾರ್ ಯಾರ್ ಧನುಷು ಯಾವ ಧನುಷು ನೀನ್ ಯಾವಾಗ ಆಸ್ಪತ್ರೆಗೆ ಬಂದೆ? ಆಸ್ಪತ್ರೆ ನಾನು ಯಾವಾಗ ಆಸ್ಪತ್ರೆಗೆ ಹೋಗಿದ್ದೆ ಹುಷಾರಾಗಿದೆ ತಾನೆ? ನನಗೇನಾಗಿದೆ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಕಾವನೆ ಬೇತು ಕಿಸ್ಕೊ ढूंढ रहा है क्या बात है ಕಾವನೆ ಬೇತು ನಾನು ರೋಹಿತ್. ರೋಹಿತ್ ಇದೇನು ನಿನ್ನ ಅವತಾರ? ದಶಾವತಾರ. ನಾನು ಹೇಗಿದ್ರೆ ನಿನಗೇನು ನಾನು ಹೇಗೆ ಬೇಕೋ ನಾನು ಹಾಗಿರ್ತೀನಿ ಯಾಕೆಂದ್ರೆ ನಾವೇ ಬೇರೆ ನಮ್ಮ ಸ್ಟೈಲೇ ಬೇರೆ ಅಂಡರ್ಸ್ಟ್ಯಾಂಡ್ ಮುಂಚೆನೆ ನಿನ್ ಮೈ ಸರಿಲ್ಲ, ನಡಿ ಮನೆಗೆ ಹೋಗ. ಮನೆ ಯಾವ ಮನೆ ಯಾರ ಮನೆನೋ ಮಂಗನನ ಮಗನೇ ನನಗೆ ಮನೆಗಿನ್ನೇ ಯಾವುದೂ ಇಲ್ಲ. ಹಾ ನಿನಗೇನಾಗಿದೆ?
ಏ ಯಾವನ ಇವನು ಬೆಳಗ್ಗೆ ಬೆಳಗ್ಗೆ ನನ್ನ ತಲೆ ತಿನ್ನಕ್ ಶುರು ಮಾಡವ್ರೆ. ಧನುಷ್ ಏ ಧನುಷ್ ಏ ಸುಮ್ಮನೆ ಯಾಕೋ ನನ್ನ ಪ್ರಾಣ ತೆಗಿತೀಯ ನಾನು? ನೋಡು ನನಗೆ ಹೊಟ್ಟೆ ಖಾಲಿ ಆದ್ರೆ ತಲೆನೂ ಖಾಲಿ ಆಗ್ಬಿಡುತ್ತೆ, ಅವನಿಗೆ ತುಂಬಾ ಕಷ್ಟ ಆಗುತ್ತೆ. ತಗೋ ನಿನ್ ಪರ್ಸು, ಬಿಡು ಗಾಡಿಯಲ್ಲಿಂದ. ಇದು ನಿನ್ನ ಹತ್ರ ಇರ್ಲಿ. ಹಾ? ನಿಮ್ಗೆ ಹೊಟ್ಟೆ ಹಸಿತಾ ಇದೆಯಾ? ನಡಿ ನನ್ನ ಜೊತೆ. ತಿಂಡಿ ಕೊಡಿಸ್ತೀಯಾ? ಹ್ಮ್. ಅಲ್ಲ ಏ ತಮ್ಮ, ಹ್ಮ್ ಇದು ಬಾಂಬೆ ತಾನೇನಾ? ಹೌದು, ಯಾಕೆ? ಫ್ಯಾಂಟಾಸ್ಟಿಕ್ ಸಿಟಿ. ನಡಿ. ಏನು ಧನುಷ್ ಬಾಂಬೆಲಿದ್ದಾನ? ಹೌದು ಅಂಕಲ್, ಈಗ ನನ್ನ ಮುಂದೆನೇ ಇದ್ದಾನೆ. ನನಗನ್ಸುತ್ತೆ ಒಂದು ಮನ್ಸು ಯಾಕೋ ಸರಿ ಇಲ್ಲ ಅಂತ. ಮೊದಲು ನನ್ನ ಪರ್ಸ್ ಹೊಡ್ದ, ಆಮೇಲೆ ನನ್ನ ಗುರ್ತೇ ಇಲ್ದ ಥರ ಮಾತಾಡ್ದ. ಮನೆಗೆ ಹೋಗೋಣ ನಡೆಯೋ ಅಂದ್ರೆ ಯಾವ ಮನೆ ಅಂತ ಕೇಳ್ದ. ಅವನ್ ನಡೆ ನುಡಿ ನೋಡ್ತಿದ್ರೆ ನನಗೆ ಧನುಷ್ ಅನಿಸ್ತಿಲ್ಲ ಅಂಕಲ್. ರೋಹಿತ್, ಸ್ವಲ್ಪ ನನ್ನ ಮಾತನ್ನ ಸರಿಯಾಗಿ ಗಮನ ಇಟ್ಟು ಕೇಳು. ನೀನ್ ಯಾವುದೇ ಕಾರಣಕ್ಕಾಗ್ಲಿ ಅವನ್ನ ಖಂಡಿತ ಮನೆಗೆ ಕರ್ಕೊಂಡು ಹೋಗಿ ಕೂಡ್ದು. ಯಾಕೆ ಅಂಕಲ್? ಅದಕ್ಕೆ ಉತ್ತರ ನಾ ಫೋನಲ್ಲಿ ಹೇಳಕ್ಕಾಗಲ್ಲ ರೋಹಿತ್. ಒಂದ್ ಕೆಲಸ ಮಾಡು, ಯಾವ್ದಾದ್ರು ಹೋಟೆಲ್ನಲ್ಲಿ ರೂಮ್ ತಗೊಂಡು ನೀನ್ ಅವನ್ನಲ್ಲಿಡು. ನಾನ್ ನೆಕ್ಸ್ಟ್ ಫ್ಲೈಟ್ ನಲ್ಲೇ ಬಾಂಬೆಗೆ ಬರ್ತಾ ಇದ್ದೀನಿ. ನಾನು ಅಲ್ಲಿಗೆ ಬರೋವರೆಗೂ ಅವನ್ನ ರೂಮಿಂದ ಆಚೆ ಹೋಗಕ್ ಬಿಡ್ಬೇಡ. ಹಾ, ಹಲೋ, ಈ ವಿಷಯ ಯಾರಿಗೂ ಗೊತ್ತಾಗ್ಕೂಡ್ದು. ಓಕೆ ಅಂಕಲ್. ಧನುಷ್ ಎಲ್ಲಿ? ಮೇಲ್ ರೂಮಲ್ಲಿದ್ದಾನೆ. ನಡಿ. ಧನುಷ್ ವಿಷಯ ಯಾರ ಹತ್ರನೂ ಹೇಳ್ಬೇಡಿ ಅಂದ್ರಿ. ಅವನ್ನ ಮಾತಾಡಿಸಿದ್ರೆ ಗುರ್ತೇ ಇಲ್ದ ತರ ಮಾತಾಡ್ತಾನೆ. ನನ್ಗೊಂದು ಅರ್ಥ ಆಗ್ತಿಲ್ಲ ಅಂಕಲ್. ಹೇಳಿ ಅಂಕಲ್, ಏನ್ ನಡೀತಾ ಇದೆ ಪ್ಲೀಸ್? ಅಣ್ಣ, ಈಗ ರೋಹಿತ್ಗೆ ಧನುಷ್ ಬಗ್ಗೆ ನಿಜ ತಿಳಿಸ್ಬಿಟ್ರೇನೆ ಒಳ್ಳೇದು. ನಿಜನಾ? ಏನ್ ನಿಜ? ಹೇಳ್ತೀನಿ ನಡಿ. ನೀ ಯಾರನ್ನ ನಿನ್ನ ಸ್ನೇಹಿತ ಧನುಷ್ ಅನ್ಕೊಂಡಿದ್ಯೋ ಅವನ್ ಧನುಷ್ ಅಲ್ಲ. ಜೈಲಿನಿಂದ ಬಂದಿರೋ ಖೈದಿ ವಿಷ್ಣು ದಾದ. ವಿಷ್ಣು ದಾದಾನ? ಹಾಗಾದ್ರೆ ಧನುಷ್ ಎಲ್ಲಿ? ನಿನ್ನ ಪ್ರಾಣ ಸ್ನೇಹಿತ ಧನುಷ್ ಈ ಪ್ರಪಂಚನೇ ಬಿಟ್ಟು ಹೊರಟೋದ. ರೋಹಿತ್, ಧನುಷ್ನ ಕೊಂದವ್ರ ಮೇಲೆ ಸೇರ್ ತೀರ್ಸ್ಕೊಳಕ್ಕೆ ಇದೊಂದೇ ದಾರಿ ನನಗೆ ಕಾಣಿಸಿದ್ದು. ದಯವಿಟ್ಟು ಈ ವಿಷಯ ಯಾರಿಗೂ ಹೇಳ್ಬೇಡ ಪ್ಲೀಸ್. ತಪ್ಪಿಸ್ಕೊಳಕ್ ನೋಡಿದ್ರೆ ಏನಾಗತ್ತೆ ಗೊತ್ತಲ್ಲ. ಬಹಳ ಚೆನ್ನಾಗಿದೆ ಕಣಲಿ. ಬಲುಬಡಿ ಮಗ ನೀನು. ಬಲಿ ಕೊಡೋಕ್ಕಿಂತ ಮುಂಚೆ ಟಗರ್ನ ತಿನ್ಸಿ ಕೊಪ್ಸೋ ಹಾಗೆ ನನ್ನನ್ನು ಬಲಿ ಕೊಡೋಕೋಸ್ಕರ ಈಗ ಆರೈಕೆ ಮಾಡ್ದ. ಇವತ್ತೇನ್ ಮಾರಿ ಹಬ್ಬನಾ? Shut up. Move. Move. ಓಯ್, ನಿನ್ನೂ ಎಲ್ಲೋ ನೋಡ್ದಾಗಿದೆ. ಎಲ್ಲಿ? ಜ್ಞಾಪಕಕ್ಕೆ ಬಂತು. ಬ್ಯಾಂಗ್ಳೂರ್ ಜೈಲಲ್ಲಿ ನೀ ನಮ್ ಫಿಲಂ ತೆಗೋಕ್ ಬಂದಿದೆ ಅಲ್ಲ, ಅವಳೆ ತಾನೆ ನೀನು? ಅವಳೆ ತಾನೆ? ಎಲ್ರೂ ಸೇರಿ ದೊಡ್ಡ ಆಟ ಆಡವಾಗಿದ್ಯಪ್ಪ.